ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ನಿಗೂಢ ಪ್ರಶ್ನಾಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದಿದ್ದು. ಯಾರೆಲ್ಲರಿಗೂ ಕೂಡ ಜ್ಯೋತಿಷ್ಯದ ಆಸಕ್ತಿ ಇದೆ ಅಂಥವರಿಗೆ ಇದರಲ್ಲಿ ತಾಂಬೂಲ ಪ್ರಶ್ನ, ತಂಡೂಲ ಪ್ರಶ್ನ, ರಮಲ ಪ್ರಶ್ನ, ಕವಡೆ ಪ್ರಶ್ನೆ, ಹೀಗೆ ಅನೇಕ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನಾಫಲವನ್ನು ನೋಡುವಂಥ ಸೀಕ್ರೆಟನ್ನು ಈ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಆಸಕ್ತಿ ಇರುವಂತಹ ಎಲ್ಲರೂ ಕೂಡ ಈ ಕ್ಲಾಸ್ಗೆ ಸೇರ್ಕೋಬಹುದು ಅಂತ ಹೇಳ್ತಾ ಇವತ್ತು ಒಂದಷ್ಟು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ, ಮಾತಾಡೋಣ. ಇವತ್ತು ನಮ್ಮ ಜೊತೆಗೆ ನಮ್ಮ ವಿದ್ಯಾರ್ಥಿ ಆದಂತಹ ಭರತ್ ಅವರಿದ್ದಾರೆ. ಭರತ್ ಅವ್ರನ್ನ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಭರತ್ ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಭರತ್, ಹೇಗಿದ್ದೀರಿ? ಆರಾಮದೆ ಗುರುಜಿ, ಎಲ್ಲ ಚೆನ್ನಾಗಿದೆ. ನಿಮ್ಮ ಆಶೀರ್ವಾದ ಗುರುಜಿ. ನೋಡಿ, ನಿಮ್ ಜೊತೆ ಚರ್ಚೆ ಮಾಡಿರುವಂತ ವಿಷಯ ಎಷ್ಟು ನಮ್ಮ ವೀಕ್ಷಕರು ಅದನ್ನ ಮೆಚ್ಕೊಂಡಿದ್ದಾರೆ ಅಂತಂದ್ರೆ ನನ್ಗೂ ತುಂಬಾ ಖುಷಿ ಆಯ್ತು ಗುರುಜಿ. ಅದು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಎಲ್ಲ 1,80,000 ಎಲ್ಲ ನೋಡಿ. ಅದರ ಉದ್ದೇಶ ಏನಂದ್ರೆ ನೀವು ಒಳ್ಳೇದ್ ಮಾಡ್ತಾ ಇದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನಮಗೆ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನು ಕೂಡ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಸಂಚಿಕೆಯಲ್ಲಿ ನಿಮ್ಮ ವಿಷಯ ಮತ್ತು ಪ್ರಶ್ನೆಗಳೇನು? ಗುರುಜಿ, ಒಂದು ಸಣ್ಣ ಪ್ರಶ್ನೆ ಬಂದ್ಬಿಟ್ಟು ನಂದು. ಜೂನ್ 9ಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಕುಜನ ಸಂಚಾರ ಮಾಡ್ತಾನೆ ಗುರುಜಿ. ಅವ್ನು ನೀಚದಲ್ಲಿದ್ದ ಇಷ್ಟ ದಿವಸ. ಇವತ್ತಿನ 9ನೇ ತಾರೀಕು ಏನ್ ಮಾಡ್ತಾನೆ, ಮಿತ್ರನ ಸ್ಥಾನಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕಾಗಿ ಗೋಚಾರದಲ್ಲಿ 12 ರಾಶಿಗಳ ಫಲಾಫಲಗಳು ಏನಂತ ತಿಳಿಸ್ಕೊಡ್ತೀರಾ ಗುರುಜಿ ಇವತ್ತು ನಮ್ಗೆ? ಅಂದ್ರೆ ಈಗ ಜೂನ್ 9ರಿಂದ ಆಲ್ಮೋಸ್ಟ್ ಜುಲೈ 28ನೇ ತಾರೀಕುವರೆಗೂ ಕುಜ ಬಂದು ಸಿಂಹ ರಾಶಿಯಲ್ಲಿ ಇರ್ತಾನೆ. ಅಂದ್ರೆ ಇಲ್ಲಿವರೆಗೂ ಕರ್ಕಾಟಕ ರಾಶಿ ನೀಚ ರಾಶಿಯಲ್ಲಿದ್ದ, ನೀಚತ್ವದಲ್ಲಿದ್ದಾಗ ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ವಿ. ಒಂದಷ್ಟು ಯುದ್ಧಗಳ ಭೀತಿಯನ್ನ ಅನುಭವಿಸ್ತೀವಿ, ಜೊತೆಗೆ ಮೊನ್ನೆ ಕಾಲ್ ತುಳಿತದಿಂದ ತೊಂದರೆಗಳನ್ನ ಅನುಭವಿಸ್ತೀವಿ. ಈ ತರದ ಘಟನೆಗಳು ಬೇರೆ ಬೇರೆ ಪ್ರಾಂತ್ಯದಲ್ಲೆಲ್ಲ ನೋಡಿದೆ. ಅಂದ್ರೆ ಕುಜ ನೀಚನ. ಮತ್ತೆ ರಿಯಲ್ ಎಸ್ಟೇಟ್ ನೋಡಿ, ಕುಜ ಅಂದ್ರೆ ಏನು? ರಿಯಲ್ ಎಸ್ಟೇಟ್, ಕರೆಕ್ಟ್ ಅಲ್ವಾ? ಭೂಮಿ, ರಿಯಲ್ ಎಸ್ಟೇಟ್ ಅಲ್ಲ. ನೋಡಿ, ಕಳೆದ ಒಂದು 6-7-8 ತಿಂಗಳಿಂದ ಅಥವಾ ಒಂದ್ 3-4-5 ತಿಂಗಳಿಂದ ನೀವು ನೋಡಿ, ಈ ಖಾತೆ ಬದಲಾವಣೆ ಆಗ್ಬೇಕು, ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಚೇಂಜ್ ಆಗ್ಬೇಕು, ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಮಾಡಬೇಕು. ಈ ತರದ್ದೆಲ್ಲ ಆಗಿ ಏನಾಗಿದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ವಲ್ಪ ಏರಿಳಿತಗಳನ್ನ ನಾವು ನೋಡಿದೀವಿ. ಅಂದ್ರೆ ನೀಚತ್ವ ಅಂದ್ರೆ ಇದೆ. ಯಾವಾಗಲೂ ಕೂಡ ಅದು ಮಾರ್ಕೆಟ್ ಅನ್ನ ಡಿಸ್ಟರ್ಬೆನ್ಸ್ ಮಾಡುತ್ತೆ, ವೈಯಕ್ತಿಕವಾಗೂ ಡಿಸ್ಟರ್ಬೆನ್ಸಸ್ ಗಳನ್ನ ಮಾಡುತ್ತೆ. ಹಾಗಾದ್ರೆ ಈ ಗೋಚಾರ ಅಂದ್ರೇನು ಅನ್ನುವಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕು. ಜಾತಕ ಏನ್ ಹೇಳುತ್ತೆ? ನಮ್ಮ ಲೈಫ್ ಇವೆಂಟ್ ಅನ್ನ ಹೇಳುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಈ ಗೋಚಾರ ಏನ್ ಹೇಳುತ್ತೆ ಅಂದ್ರೆ ಪ್ರೆಸೆಂಟ್ ಹೇಗಿದೆ ಅನ್ನುವಂಥ ವಿಷಯವನ್ನ ಹೇಳುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರತಿ ಒಂದು ರಾಶಿಯವ್ರಿಗೂ ಗೋಚಾರದಲ್ಲಿ ಯಾವ ವಿಚಾರಗಳ ಬಗ್ಗೆ ನಾವು ಎಚ್ಚರಿಕೆ ತಗೋಬೇಕು. ನಾನು ಇದನ್ನು ತುಂಬಾ ಸರಿ ಹೇಳಿದ್ದೀನಿ ಭರತ್. ಏನಂದ್ರೆ ಜ್ಯೋತಿಷ್ಯ ಇಸ್ ಇಂಡಿಕೇಟಿವ್ ಸೈನ್ಸ್. ಈ ಗೋಚಾರದಲ್ಲಿ ಈ ತರ ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ನಿನಗೆ ಈ ತರದ ಇನ್ಸಿಡೆಂಟ್ಸ್ ಆಗುವಂತ ಸಾಧ್ಯತೆಗಳಿದೆ. ಅದ್ರ ಬಗ್ಗೆ ನೀನೇನ್ ಮಾಡ್ಬೇಕು? ಎಚ್ಚರಿಕೆಯನ್ನ ತಗೋಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ತೋರಿಸುತ್ತೆ. ಹಾಗಾದ್ರೆ ಈಗ ನಾವು ನೋಡ್ಬೇಕಾಗಿರುವಂಥದ್ದು ಸಿಂಹ ರಾಶಿಯವರಿಗೆ. ಅಂದ್ರೆ ಸಿಂಹ ರಾಶಿಯವರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಹ ರಾಶಿಯಲ್ಲಿ ಕುಜ ಇರೋದ್ರಿಂದ ಮೇಷರಾಶಿಯವರಿಗೆ ಕುಜ ಸಿಂಹದಲ್ಲಿ ಸಂಚಾರ ಮಾಡುವಾಗ, ಅಂದ್ರೆ ಮೇಷದಿಂದ ಎಷ್ಟನೇ ರಾಶಿ ಆಯ್ತದು? 5ನೇ ರಾಶಿ ಆಯ್ತು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಗ್ರಹ 5ನೇ ರಾಶಿಯಲ್ಲಿ ಸಂಚಾರ ಮಾಡುವಾಗ ಫಲವನ್ನ ಏನ್ ಕೊಡ್ತಾನೆ, ಶಾಸ್ತ್ರ ಏನ್ ಹೇಳುತ್ತೆ? ಜೊತೆಗೆ ನಮ್ಮ ವೀಕ್ಷಕರಿಗೆ ನಾವೇನ್ ಮಾಡೋಣ ಅಂದ್ರೆ, ಯಾವುದನ್ನು ಮಧು ದೀಕ್ಷಿತ್ ಭರತ್ ಹೇಳಿದ್ರು ಅಂತದ್ದಾಗಬಾರ್ದು. ಅದಕ್ಕೊಂದು ಶಾಸ್ತ್ರ ಸಮ್ಮತ ಅಂತ ಇರ್ಬೇಕು. ಅದನ್ನ ಮಾತ್ರ ಹೇಳೋಣ. ಅಯ್ಯೋ, ಒಬ್ಬೊಬ್ರು ಒಂದೊಂದು ಹೇಳ್ತಾರಪ್ಪ, ಕೇಳಿ ಕೇಳಿ ಸಾಕಾಯ್ತು ಅನ್ನೋದಿರ್ಬಾರ್ದು. ನೋಡಿ, ಹೇಳ್ತಾರೆ, ಪಂಚಮಸ್ತೆ ಕುಜೋದೋಷಂ ಪುತ್ರಭಂಗಂ ಪ್ರಕೀರ್ತಿತಂ ವಿದ್ಯನಾಶಂ ಮನೋಭ್ರಂಶಂ ಪ್ರೇಮದೋಷಂ ಪ್ರಕೀರ್ತಿತಃ ಅಂತ ಹೇಳ್ಬಿಟ್ರು. ಅಂದ್ರೆ 5ನೇ ಮನೆಯಲ್ಲಿ ಕುಜ ಸಂಚಾರ ಮಾಡುವಾಗ, ಅಂದ್ರೆ ಮೇಷರಾಶಿಯವ್ರಿಗೆ ಕುಜ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದ. 5ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಮೇಷರಾಶಿಯವ್ರಿಗೆ ಏನಾಗತ್ತೆ, ಅವ್ರಿಗೆ ಸ್ವಲ್ಪ ಮಕ್ಕಳ ಬಗ್ಗೆ ಚಿಂತೆ ಆಗತ್ತಂತೆ. ಮತ್ತೆ ಪ್ರೇಮ ಸಂಬಂಧಗಳಲ್ಲಿ ಪ್ರೀತಿ ಪ್ರೇಮ ಅನ್ನುವಂತಹ
ಸಂಬಂಧದಲ್ಲಿ ಯಾರು ಇರ್ತೀರಿ ಅವ್ರಿಗೆ ವ್ಯತ್ಯಾಸಗಳಾಗಿ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳಿರ್ತದೆ. ಯಾಕಂದ್ರೆ ಪಂಚಮ ಭಾವ ಬಂದು ಲವ್ ಮ್ಯಾರೇಜು ಅಥವಾ ಲವ್ನ ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಮೇಷರಾಶಿಯ ಪ್ರೆಗ್ನೆಂಟ್ಸ್ ಇದ್ರೆ ಅಂದ್ರೆ ಗರ್ಭಿಣಿಯರಿದ್ರೆ ಸ್ವಲ್ಪ ಅವರಿಗೆ ಸಮಸ್ಯೆಗಳಾಗುವಂತ ಸಾಧ್ಯತೆಗಳಿರ್ತದಂತೆ. ಅದಕ್ಕೆ ಅವರು ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ಪ್ರೇಮ ದೋಷಗಳು, ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಎಜುಕೇಶನ್ ಬಂದ್ರೆ ಮೇಷರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಎಜುಕೇಶನ್ ಇಶ್ಯೂಸ್ ಆಗುವಂತ ಸಾಧ್ಯತೆ ಇರ್ತದೆ. ಜೊತೆಗೆ ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆ ಅವ್ರ ಮಕ್ಕಳ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ಗಳಾಗುವಂತ ಸಾಧ್ಯತೆ ಇರ್ತದೆ. ಇದನ್ನ ನಾವು ಬಹಳ ಪ್ರಮುಖವಾಗಿ ತಿಳ್ಕೋಬೇಕು. ಇದು ಮೇಷರಾಶಿಯವರ ಫಲ. ವೃಷಭ ರಾಶಿಯವ್ರದ್ದು ಏನ್ ಫಲ ಬರುತ್ತೆ? ಈಗ ಸಂಚಾರ ಆಗ್ತಾನಲ್ಲ ಕುಜನು, ಅದೇ ರೀತಿ ಮೇಷರಾಶಿ ತಿಳಿಸ್ಕೊಟ್ಟಂಗೆ ವೃಷಭ ರಾಶಿಯವ್ರಿಗೆ ಏನ್ ಫಲ ಬರ್ಬೋದು ಗುರುಜಿ? ಈಗ ಮೇಷರಾಶಿಗೆ 5ನೇ ಮನೇಲಿ ಸಂಚಾರ ಮಾಡಿದ್ಮೇಲೆ ವೃಷಭ ರಾಶಿಯವ್ರಿಗೆ ಎಷ್ಟನೇ ಮನೇಲಿ ಸಂಚಾರ ಮಾಡ್ತಾನೆ? 4ನೇ ಮನೇಲಿ ಸಂಚಾರ ಮಾಡ್ತಾನೆ. ನೋಡಿ, 4ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಚತುರ್ಥೇ ಕುಜಮಾಸಿನಂ ವಿಫಲಂ ಗೃಹಲಾಭಕಂ ತಾಯಾರೋಗಂಚ ಮನೋವ್ಯತೆಂಚ ಸಂಚರೇತ್ ಅಂತ ಹೇಳ್ಬಿಟ್ಟ. ಅಂದ್ರೆ ಈ ವೃಷಭ ರಾಶಿಯವ್ರಿಗೆ 4ನೇ ಮನೆಯಲ್ಲಿ ಕುಜ ಸಂಚಾರ ಮಾಡುವಾಗ ಅವರ ತಾಯಿಯ ಆರೋಗ್ಯದಲ್ಲಿ ತೊಂದರೆಯನ್ನ ಕೊಡ್ತಾನಂತೆ. ಸ್ವಲ್ಪ ಜನರಲ್ ಚೆಕಪ್ ಮಾಡಿಸ್ಕೊಂಡು ತಾಯಿಯನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ಮನಸ್ಸಿನಲ್ಲಿ ಏನೋ ಒಂಥರ ತಳವಳ, ಆಂತರಿಕ ಸಮಸ್ಯೆಗಳು, ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಮಾನಸಿಕವಾಗಿ ಒಂದಷ್ಟು ಏನೋ ಆಗ್ಬಿಡುತ್ತೆ ನನಗೆ ಅನ್ನುವಂಥದ್ದು. ಜೊತೆಗೆ ಆಂತರಿಕ ಕಲಹ, ಕುಟುಂಬದ ಒಳಗಡೆ ಸ್ವಲ್ಪ ಎನ್ವೈರನ್ಮೆಂಟ್ ಇವ್ರಿಗೆ ಚೆನ್ನಾಗಿರಲ್ಲ. ಇದರಿಂದ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳಾಗುವಂತ ಸಾಧ್ಯತೆಗಳಿರ್ತದೆ. ಈಗ ಪ್ರಶ್ನೆ ಏನಂದ್ರೆ, ಗುರುಗಳೇ ಎಲ್ಲಾನು ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ಪರಿಹಾರ ಏನಾದ್ರು ಇಲ್ವಾ ಅಂತ ನೀವು ಪ್ರಶ್ನೆ ಬರುತ್ತೆ ನಿಮ್ದು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಟ್ಟಿಗೆ 12 ರಾಶಿಯವರ ಫಲಾಫಲಗಳನ್ನು ಹೇಳ್ಬಿಟ್ಟು ಒಟ್ಟಿಗೆ ಕುಜನ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅಂತ ಹೇಳಿ ಒಟ್ಟಿಗೆ ಎಲ್ಲರಿಗೂ ತಿಳಿಸ್ಕೊಡೋಣ. ಇದು ವೃಷಭ ರಾಶಿಯವ್ರ ಫಲ. ಅದೇ ರೀತಿ ಮಿಥುನ ರಾಶಿಯವ್ರದ್ದು ಏನ್ ಫಲ? ಕುಜನು ಸಂಚಾರ ಮಾಡೋದ್ರಿಂದ ಅವ್ನ್ಗೆ ಏನ್ ಫಲ ಕೊಡಬಹುದು? ಮಿಥುನ ರಾಶಿಯವ್ರಿಗೆ ಎಷ್ಟನೇ ಮನೇಲಿ ಸಂಚಾರ ಮಾಡ್ತಾರೆ? ಅದು 2ನೇ ಮನೆಗೆ ಸಂಚಾರ ಆಗುತ್ತೆ. 3ನೇ ಮನೇಲಿ ಸಂಚಾರ ಮಾಡ್ತಾರೆ. 3ನೇ ಮನೇಲಿ ಸಂಚಾರ ಮಾಡ್ತಾರೆ. ಕುಜ ಹೇಳ್ತಾನೆ ಅವನು, ತೃತೀಯಸ್ಥೆ ಕುಜೇ ಧೈರ್ಯಂ ಶತ್ರುಘ್ನತ್ವಂ ಸಮುದ್ಭವೇತ್ ಸಹೋದರ ಲಾಭಂಚ ಯಾತ್ರಾ ಲಾಭಂ ತಥೈವ. ಅಂದ್ರೆ ಕುಜ 3ನೇ ಮನೆ ಇಸ್ ವೆರಿ ಗುಡ್, ತುಂಬಾ ಒಳ್ಳೇದು. 3ನೇ ಮನೇಲಿ ಅಂದ್ರೆ ಮಿಥುನ ರಾಶಿಯವರಿಗೆ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧೈರ್ಯವನ್ನ ಕೊಡ್ತಾನಂತೆ, ಸಾಹಸ ಅಂದ್ರೆ ಕ್ರೀಡೆಗಳಲ್ಲಿ ಯಶಸ್ಸನ್ನ ಕೊಡ್ತಾನಂತೆ. ನಿಮ್ಗೆ ಇಷ್ಟು ದಿನ ಏನೆಲ್ಲ ಒಂದಷ್ಟು ಕೋರ್ಟ್ ಕೇಸು, ಶತ್ರುಬಾಧೆಗಳು, ತೊಂದರೆಗಳಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಜೊತೆಗೆ ಅಣ್ಣ ತಮ್ಮದಿರ ಜೊತೆಗಿರುವಂಥ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಸಹೋದರರಿಂದ ಲಾಭ, ಅದರಲ್ಲೂ ಕೂಡ ಕಿರಿಯ ಸಹೋದರಿ ಇದ್ರೆ ಅವ್ರ ಜೊತೆಗೆ ಸಂಬಂಧ ಗಟ್ಟಿ ಆಗುವಂಥದ್ದು, ಅವರಿಂದ ಸಹಾಯ ಆಗುವಂಥದ್ದು, ಮತ್ತು ಪ್ರಯಾಣ ಮಾಡುವಂಥದ್ದು, ಮತ್ತು ಪ್ರಯಾಣದಲ್ಲಿ ಅನುಕೂಲ, ಒಂದಷ್ಟು ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಯೋಗ ಈ ಮಿಥುನ ರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಮಿಥುನ ರಾಶಿಯವರಿಗೆ ಕುಜನ ಗೋಚಾರ ಫಲ ಅತ್ಯಂತ ಶುಭ ಫಲವನ್ನೇ ಕೊಡ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಅದೇ ರೀತಿ ಕಟಕ ರಾಶಿಯವರಿಗೆ ಏನ್ ಫಲ ಕೊಡ್ತಾನೆ ಕುಜ ಬಂದ್ಬಿಟ್ಟ ರಾಶಿಯವರಿಗೆ ಅಂತ? ಕರ್ಕಾಟಕ ರಾಶಿಯವರಿಗೆ ಈಗ 2ನೇ ಮನೆಯಲ್ಲಿ ಸಂಚಾರ ಮಾಡಿ, ಕರೆಕ್ಟ್ ಅಲ್ವಾ? ಈ 2ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಧನೇ ಸ್ಥಿತ ಕುಜೋ ದೋಷಂ ಕುಟುಂಬೇ ವ್ಯಯಮೇವಚ ವಚನೇ ಕ್ರೂರ ವಾಕ್ಯಾನಿ ಧನನಾಶಂ ಪ್ರಪದ್ಯತೆ ಅಂತ ಹೇಳಿ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಮಾತಿನಲ್ಲಿ ಈಗ ನೀವೇನಂದ್ರೆ ಸ್ವಲ್ಪ ಇನ್ನೊಂದು 45 ಡೇಸ್ ನೀವು ಹೇಗಿರ್ಬೇಕು ಅಂದ್ರೆ, ಸ್ವಲ್ಪ ಮಾತನಾಡುವಾಗ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ಬಿಡ್ಬಾರ್ದು. ಮಾತಿನಲ್ಲಿ ಕಠೋರತೆ ಬರುವಂಥದ್ದು, ಜಗಳ ಮನಸ್ತಾಪಗಳಾಗುವಂಥದ್ದು. ಕುಟುಂಬ 2ನೇ ಮನೆ, ಅದು ಕುಟುಂಬ ಭಾವ ಆಗಿರೋದ್ರಿಂದ, ಅಂದ್ರೆ 2ನೇ ಮನೆ ಆಗಿರೋದ್ರಿಂದ ಕುಟುಂಬದಲ್ಲಿ ಕಲಹ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮತ್ತು ಧನ ನಷ್ಟ ಆಗುತ್ತೆ. ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕ್ಬಿಟ್ಟು ನಷ್ಟ ಆಗುತ್ತೆ, ಯಾರಿಗೋ ಕೊಟ್ಬಿಟ್ಟು ಮೋಸ ಹೋಗುವಂತ ಸಾಧ್ಯತೆ ಇರ್ತದೆ. ಅದರಿಂದ ಹಣ, ಕುಟುಂಬ, ಮಾತಿನಲ್ಲಿ ಸಮಸ್ಯೆಗಳನ್ನ ಮಾಡ್ಕೋತೀರಾ. ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಅದೇ ರೀತಿ ಸಿಂಹ ರಾಶಿಯವರಿಗೆ ಸಂಚಾರ ಆಗುತ್ತಲ್ಲ ಗುರುಜಿ, ಕಟಕದಿಂದ ಸಿಂಹಕ್ಕೆ ಬರ್ತಾನಲ್ಲ ಗುರುಜಿ, ಆ ಭಾವದ ರಾಶಿಯವರಿಗೆ ಏನ್ ಫಲ ಆ ಭಾವದಲ್ಲಿ ಇದ್ರೆ ಅನ್ನೋದು ನೋಡಿ. ಕರ್ಕಾಟಕ ರಾಶಿ ಆದ್ಮೇಲೆ ಸಿಂಹ ರಾಶಿ. ಹೌದು, ಸಿಂಹ ರಾಶಿಯಲ್ಲಿ ಜನ್ಮಕ್ಕೆ ಬಂದ್ಬಿಟ್ಟ ಅವನು, ಅಂದ್ರೆ ಲಗ್ನ ಅವನ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ನೋಡಿ ಅವನೇನ್ ಹೇಳ್ತಾನೆ, ಜನ್ಮಸ್ಥೋ ಕುಜ ಕ್ರೂರಃ ದೇಹಬಾಧ ಮವಾಹೇತ್ ಕ್ರೋಧೋತ್ಪತ್ತಿ ಕರೋ ನಿತ್ಯಂ ದ್ರೋಹಿಯುಕ್ತೋ ಜಯಾಪಯ ಅಂತ ಹೇಳ್ಬಿಟ್ಟ. ಅಂದ್ರೆ ಅವನೇನ್ ಮಾಡ್ತಾನೆ, ಕ್ರೋಧವನ್ನ ಜಾಸ್ತಿ ಮಾಡ್ತಾನಂತೆ, ದೈಹಿಕ ಪೀಡೆ, ಶರೀರದಲ್ಲಿ ತೊಂದರೆಯನ್ನ ಮಾಡ್ತಾನಂತೆ ಸಿಂಹ ರಾಶಿಯವ್ರಿಗೆ. ಅಂದ್ರೆ ಇದು BP ಜಾಸ್ತಿ ಆಗುವಂಥದ್ದು, ಒತ್ತಡ ಜಾಸ್ತಿ ಆಗುವಂಥದ್ದು, ಈಟ್ ಜಾಸ್ತಿ ಆಗುವಂಥದ್ದು,
ಪಿತ್ತ ಜಾಸ್ತಿ ಆಗುವಂಥದ್ದು, ಈ ತರ ಸಮಸ್ಯೆಗಳು ಅವರಿಗೆ ಬರ್ತದೆ. ಅಹಂಕಾರ ಮತ್ತು ಕ್ರೋಧವನ್ನ ಜಾಸ್ತಿ ಮಾಡ್ತಾನಂತೆ, ಶಾರ್ಟ್ ಟೆಂಪರ್, ಬೇಗ ಡಿಸಿಷನ್ ಅನ್ನ ತಗೊಳ್ಳುವಂಥದ್ದು, ಗರ್ವವನ್ನ ಉಂಟು ಮಾಡುತ್ತಾನೆ. ಆದರೆ ವಿಶೇಷವಾದಂತ ಶಕ್ತಿಯನ್ನ ಕೊಡ್ತಾನಂತೆ ಅವನು. ಮತ್ತು ತಲೆಗೇಟ್ ಬಿಡುವಂತ ಸಾಧ್ಯತೆಗಳಿರ್ತದೆ, ಬಿದ್ದೇಟ್ ಮಾಡ್ಕೊಳ್ಳುವಂಥದ್ದು, ಶೀಘ್ರವಾಗಿ ರಿಯಾಕ್ಟ್ ಮಾಡ್ಬಿಟ್ಟು ಸಂಬಂಧಗಳನ್ನ ಕೆಡಿಸ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಸಿಂಹ ರಾಶಿಯವರು ಕೂಡ ಜನ್ಮದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಅದೇ ರೀತಿ ಗುರುಜಿ ಕನ್ಯಾ ರಾಶಿಯವರಿಗೆ ಕುಜನ ಒಂದ್ಬಿಟ್ಟು 12ನೇ ಮನೆ ಸಂಚಾರ ಆಗ್ತಾನೆ ಗುರುಜಿ, ಅದ್ರದ್ದು ಏನ್ ಫಲ ಬರ್ಬೋದು ಕನ್ಯಾ ರಾಶಿಯವ್ರಿಗೆ? ಕನ್ಯಾ ರಾಶಿಯವ್ರಿಗೆ ನೋಡಿ 12ನೇ ಮನೆ ವ್ಯಯಸ್ತೆ ಕುಜಃ ಪಾಪಶ್ಚ ಖರ್ಚಾತಿ ಪ್ರವರ್ತಕ ನಿರರ್ಥಕ ಪ್ರಯಾಣ ರೋಗ ಸುಖಹಾನಿ ಪ್ರಯಚ್ಛತಿ ಅಂತ ಹೇಳ್ತಾರೆ. ಅಂದ್ರೆ ಏನಂದ ಅರ್ಥ ಅಂದ್ರೆ ಅನವಶ್ಯಕವಾದಂತ ಖರ್ಚು, ಬೇಡದೇ ಇರೋದಕ್ಕೋಸ್ಕರ ಖರ್ಚು ಮಾಡ್ಬಿಡೋದು, ಅಥವಾ 10 ರೂಪಾಯಿನಾಗುವಂತಹ ಬೆಲೆಗೆ 20 ರೂಪಾಯಿ ಕೊಟ್ಬಿಟ್ಟು ಖರೀದಿ ಮಾಡುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬರುವಂತ ಸಾಧ್ಯತೆ ಇರ್ತದೆ. ಆರೋಗ್ಯದ ಸಮಸ್ಯೆಗಾಗಿ ಆಸ್ಪತ್ರೆಗಳಿಗೆ ದುಡ್ಡನ್ನ ವ್ಯಯ ಮಾಡುವಂತ ಪರಿಸ್ಥಿತಿ ಬರುವಂಥದ್ದು. ಅನಗತ್ಯ ಪ್ರಯಾಣ, ಸುಮ್ಮನೆ ಟ್ರಾವೆಲಿಂಗು ಅವಶ್ಯಕತೆ ಇರಲ್ಲ, ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ, ಈ ಕೆಲಸ ಕಾರ್ಯನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಪ್ರಯಾಣ ಮಾಡ್ಕೊ ಬರುವಂಥದ್ದು. ಅದ್ರ ಜೊತೆಗೆ ನಿದ್ರಾ ಸಮಸ್ಯೆ, ಈ 45 ದಿನಗಳ ಕಾಲ ರಾತ್ರಿ ನಿದ್ದೆ ಬರಲ್ಲ, ಕೆಟ್ಟ ಕನ್ಸು ಬೀಳುವಂಥದ್ದು, ಟೆನ್ಷನ್ ಆಗುವಂಥದ್ದು, ಸ್ವೆಟ್ ಆಗುವಂಥದ್ದು, ಅಥವಾ ವ್ಯಾವಹಾರಿಕವಾಗಿ ಮಾಡ್ಕೊಂಡಿರುವಂತ ಸಮಸ್ಯೆಗಳಿಂದ ರಾತ್ರಿ ನಿದ್ದೆ ಬರದಿರುವಂತ ಸಮಸ್ಯೆ, ಅಂದ್ರೆ ನಿದ್ರಾ ದೋಷವನ್ನ ಅನುಭವಿಸುವಂತ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇರುತ್ತೆ. ಅದೇ ರೀತಿ ಗುರುಜಿ ತುಲಾ ರಾಶಿಯವ್ರಿಗೆ ಏನ್ ಫಲ ಕೊಡ್ತಾನೆ ಅವನು? 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾನಲ್ಲ ಗುರುಜಿ, ಆ ರಾಶಿಯವ್ರಿಗೆ ಏನ್ ಫಲ ಕೊಡ್ಬೋದು ಕುಜನು? 11ನೇ ಮನೆ ಇಸ್ ವೆರಿ ಗುಡ್. 11ನೇ ಮನೆ ಯಾವಾಗ್ಲೂ ಲಾಭ ಅಲ್ವಾ? ಹೌದು ಗುರುಜಿ. ಅವನೇನ್ ಹೇಳ್ತಾನೆ, ಲಾಭಸ್ಥೆ ಕುಜಃ ಶುಭದಃ ಬಂಧು ಲಾಭ ಸುಖಪ್ರದಃ ಅರ್ಥಸಿದ್ಧಿ ಯಶಃ ಬಲಂ ಸಂಪ್ರಾಪ್ಯತೆ ನಿರಂತರಂ ಅಂತ ಹೇಳ್ಬಿಟ್ಟ ಅವನು. ಎಷ್ಟೊಂದೆಲ್ಲ ಕೊಟ್ಬಿಟ್ಟ ನೋಡಿ. ಅವನ್ ಏನ್ ಮಾಡ್ತಾನಂತೆ, ಲಾಭವನ್ನ ಕೊಡ್ತಾನಂತೆ, ಎಸ್ಪೆಷಲಿ ಭೂಮಿ ಲಾಭ, ಧನ ಲಾಭ, ವಾಹನ ಲಾಭಾದಿಗಳನ್ನ ಕೊಡ್ತಾನಂತೆ. ಈಗ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂಥವ್ರು ಇದ್ರೆ ಅವ್ರಿಗೆ ಶೀಘ್ರವಾಗಿ ಅದು ಅನುಕೂಲ ಪ್ರಾಪ್ತಿಯಾಗುವಂತ ಸಾಧ್ಯತೆಗಳು ಇರ್ತದೆ. ಅದ್ರ ಜೊತೆಗೆ ಗೆಲುವು, ನೀವು ಅನ್ಕೊಂಡಿರುವಂತ ಕೆಲಸದಲ್ಲಿ ಯಶಸ್ಸನ್ನ ಗಳಿಸುವಂತದ್ದು. ಆರ್ಥಿಕ ಪುನರ್ಸ್ಥಾಪನೆ, ನೋಡಿ ಇದು ವರ್ಡ್ ಬಹಳ ಚೆನ್ನಾಗಿದೆ. ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕೆಲಸ ಮಾಡಿ ಲಾಸ್ ಮಾಡ್ಕೊಬಿಟ್ಟಿದ್ಯಾ ನೀನು, ಆದ್ರೆ ನೀನ್ ಅದನ್ನ ಪುನಃ ಗಳಿಸ್ತೀಯಾ ಅಂತ ಪುನರ್ಸ್ಥಾಪನೆಯನ್ನ ಮಾಡಿ ಯಶಸ್ಸನ್ನ ಗಳಿಸ್ತೀಯಾ. ಸ್ನೇಹ ಸಂಬಂಧ ಪೋಷಣೆ, ಬಂಧುಗಳಿಂದ ಪ್ರೀತಿ, ಸ್ನೇಹದಲ್ಲಿ ಲಾಭ, ಹಿರಿಯ ಅಣ್ಣ ಅಕ್ಕರ ಜೊತೆ ಸಂಬಂಧ ಗಟ್ಟಿಯಾಗುವಂಥದ್ದು, ಹಿರಿಯ ಎಲ್ಲ ರೀತಿಯ ಶುಭ ಫಲಗಳು ತುಲಾ ರಾಶಿಯವರಿಗೆ ಅನುಕೂಲ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಗುರುಜಿ ವೃಶ್ಚಿಕ ರಾಶಿಯವರ ಕುಜ ಏನ್ ಫಲ ಕೊಡ್ಬೋದು? ಆ ಮನೆ ಸಂಚಾರದಿಂದ ಏನ್ ಫಲ ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ? ಇದೊಂಥರ ನ್ಯೂಟ್ರಲ್ ರಾಶಿ ಇದು. ಇದು ಶುಭನೂ ಅಲ್ಲ ಅಂತ ಅಶುಭನೂ ಅಲ್ಲ. ಏನಕ್ಕೆ ಅಂದ್ರೆ ದಶಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ದಶಮಸ್ತೆ ಕುಜ ಪಾಪಿ ರಾಜದ್ವೇಷಂ ಪ್ರಯಚ್ಛತಿ ಉದ್ಯೋಗ ಭ್ರಂಶಂ ಮನೋವ್ಯತಂ ಕರ್ಮದೋಷಂ ನಯೇತ್ ಸ್ವಯಂ ಅಂತ ಹೇಳಿ. ಅಂದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ, ಅಧಿಕಾರಿಗಳ ಜೊತೆ ಸ್ವಲ್ಪ ಜಗಳ ಕಿರಿಕಿರಿ ಆಗುವಂಥದ್ದು, ಸ್ಥಳ ಬದಲಾವಣೆ ಮಾಡುವಂತ ಪರಿಸ್ಥಿತಿ, ಕೆಟ್ಟ ನಿರ್ಧಾರಗಳಂತ ನೀವೇನೋ ಆಗೋಯ್ತು ಇನ್ಸಿಡೆಂಟ್ ಅಲ್ಲಿ, ನಿಮ್ಗೂ ನಮ್ಗೂ ಏನೋ ಮಾತಿಗೆ ಮಾತು ಬಂದ್ಬಿಡ್ತು, ಕೆಲಸ ಬಿಡುವಂತ ಮನಸ್ಥಿತಿಯನ್ನ ಮಾಡ್ಬಿಡೋದು, ಉದ್ಯೋಗ ಬಿಡುವಂತ ಮನಸ್ಥಿತಿಯನ್ನ ಮಾಡುವಂತ ಸಾಧ್ಯತೆ ಇರ್ತದೆ. ಅಧಿಕಾರಿಗಳ ಜೊತೆ ಕಿರಿಕಿರಿ, ಕೆಲಸದಲ್ಲಿ ಒತ್ತಡ ಆಗುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ, 48 ದಿನ ಗೇಟ್ ಇಂದ ಆಚೆ ತಳ್ಳೋವರೆಗೂ ಸಮಾಧಾನವಾಗಿರಿ. ವ್ಯವಹಾರದಲ್ಲಿ ಸುತ್ತ ಏನೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ್ರೂ ಕೂಡ ಸ್ವಲ್ಪ ಸಮಾಧಾನದಿಂದಿರಿ ಅಂತ ಹೇಳ್ತೀನಿ. ಅದ್ ಮಾಡ್ಕೊಂಡ್ರೆ ಸ್ವಲ್ಪ ಈ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಅದೇ ರೀತಿ ಗುರುಜಿ ಧನಸ್ಸು ರಾಶಿಯವರಿಗೆ ಕುಜನ ಏನ್ ಫಲ ಕೊಡ್ತಾನೆ? 9ನೇ ಮನೆ ಸಂಚಾರ ಆಗೋದ್ರಿಂದ ಅವನ್ ಫಲ ಏನ್ ಬರ್ಬೋದು 9ನೇ ಮನೆಯಿಂದ? 9ನೇ ಮನೆ ಸಾಮಾನ್ಯವಾಗಿ ಕುಜನ್ಗೆ ಗುರು ಏನದ? ಫ್ರೆಂಡ್ ಅಲ್ವಾ? ಈಗ ಇವನ್ ಏನ್ ಮಾಡ್ತಾನೆ, ಫ್ರೆಂಡ್ ಮನೆಗೆ ಹೋಗಿ ಕೂತ್ಕೊಂಡವನೆ. ಫ್ರೆಂಡ್ ರಾಶಿಯವ್ರಿಗೆ ಏನ್ ಮಾಡ್ತಾನೆ ಅಂತ ನೋಡೋಣ. ನವಮಸ್ತೆ ಕುಜಃ ಪಾಪಿ ಧರ್ಮಹಾನಿ ಕರೋ ಭವೇತ್ ಗುರುನಿಂದ ಪಿತೃದೋಷ ಯಾತ್ರಾ ವಿಘ್ನದಾಯಕ. 9ನೇ ಮನೇಲಿ ಕುಜ ಶುಭ ಫಲವನ್ನು ಕೊಡಲ್ಲ. ಅವನ್ ಏನ್ ಮಾಡ್ತಾನಂತಂದ್ರೆ ಧರ್ಮಾಸಕ್ತಿಯನ್ನ ಕಡಿಮೆ ಮಾಡ್ತಾನಂತೆ. ಅಯ್ಯೋ ಏನ್ ಗುರು ಪೂಜೆ ಪುನಸ್ಕಾರ ದೇವಸ್ಥಾನ ಅದು ಇದು ಏನು ಬೇಡ, ಏನ್ ಮಾಡ್ದವ್ರೆಲ್ಲ ಚೆನ್ನಾಗ್ ಆಗ್ಬಿಟ್ಟವ್ರ ಅನ್ನುವಂತ ಒಂದು ಆಲಸ್ಯ ಮನೋಭಾವ ಬರುವಂತ ಸಾಧ್ಯತೆ. ಮತ್ತು ಪಿತೃವಿನ ಜೊತೆ ಗುರುವಿನ ಜೊತೆ ಸಂಬಂಧ ದೋಷಗಳು, ಅಂದ್ರೆ ತಂದೆ ಜೊತೆ ಜಗಳ ಆಡ್ಕೊಬಿಡೋದು, ತಂದೆಯ ಜೊತೆ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಬಿಡುದು, ಗುರು ನಿಂದನೆ ಮಾಡುದು, ಗುರುಗಳ ಜೊತೆ ಸಂಬಂಧವನ್ನ ಕೆಡಿಸ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಮತ್ತು ಯಾತ್ರೆಯಲ್ಲಿ ವಿಘ್ನ, ಇವ್ರೇನೋ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ತೀರ್ಥಯಾತ್ರೆ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಟ್ರಿಪ್ ಹೋಗ್ಬೇಕು ಅನ್ಕೊಂಡಿರ್ತಾರೆ, ಕಾರ್ ಏನೋ ಪ್ರಾಬ್ಲಮ್ ಆಗೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗೋದು, ಆ ಟ್ರಿಪ್ ಅಲ್ಲಿ ಒಂದು ಖುಷಿಯಾಗಿ ಹೋಗ್ಬಿಟ್ಟು ಬರಲ್ಲ, ಏನೋ ಒಂದು ಅವಘಡಗಳನ್ನ ಇವರು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಧನುಸ್ ರಾಶಿಯವರು ನೀವೇನಾದ್ರು ಟ್ರಾವೆಲ್ ಟ್ರಿಪ್ ಮಾಡ್ಕೊಂಡಿದ್ರೆ
ಸ್ವಲ್ಪ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ಇರ್ತದೆ. ಅದೇ ರೀತಿ ಗುರುಜಿ, ಈಗ ಮಕರ ರಾಶಿಯವರಿಗೆ ಏನ್ ಫಲಾಫಲ ಕೊಡ್ತಾನೆ ಕುಜ 8ನೇ ಮನೆ ಸಂಚಾರ ಮಾಡೋದ್ರಿಂದ? ನೋಡಿ, ಮಕರ ರಾಶಿಯವರಿಗೆ ಆಲ್ರೆಡಿ ಈಗ 7.5 ಈಗ ರೀಸೆಂಟ್ ಆಗಿ ಮುಗೀತು. ಹೌದು ಗುರುಜಿ, Correct ಅಲ್ವಾ? ಬಟ್ ಈಗ ಅಷ್ಟಮಕ್ಕೆ ಕುಜ ಬಂದ್ಬಿಟ್ಟ. ಅಷ್ಟಮ ಕುಜ ಒಳ್ಳೇದಲ್ಲ. ಅಷ್ಟಮಸ್ತೆ ಕುಜೇ ದೋಷ ದೀರ್ಘ ರೋಗಾನ್ವಿತ ಭವೇತ್ ಆಪತ್ಸಾಮಯ ಶತ್ರುಬಾಧ ದುಃಖ ಮುತ್ಪಾದಕೋ ಭವೇತ್ ಅಂತ ಹೇಳ್ಬಿಟ್ಟ. ಏನ್ ಮಾಡ್ತಾನಂತಂದ್ರೆ ದೀರ್ಘ ಕಾಯಿಲೆಯನ್ನ ಕೊಡ್ತಾನಂತೆ. BP ಶುಗರ್ ವೇರಿಯೇಷನ್ ಆಗುವಂತದ್ದು, ಅಸಿಡಿಟಿ ಜಾಸ್ತಿ ಆಗುವಂತದ್ದು, ಹೊಟ್ಟೆಯಲ್ಲಿ ಉಣ್ಣಾಗುವಂತದ್ದು, ಪಿತ್ತ ರೋಗಗಳು ಜಾಸ್ತಿ ಆಗುವಂತದ್ದು ಮಾಡ್ತಾನೆ. ಕಣ್ಣು ಕೆಂಪು ಆಗುವಂತದ್ದನ್ನ ಮಾಡ್ತಾನೆ. ಅಪಘಾತ ಸಂಭವ ಈ 48 ದಿನಗಳೊಳಗಡೆ ಮಕರ ರಾಶಿಯವರಿದಾರಲ್ಲ ಅವ್ರಿಗೆ ಸಣ್ಣ ಪುಟ್ಟ ಅಪಘಾತಗಳಾಗುವಂತ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಹುಷಾರಾಗಿರ್ಬೇಕು. ಮನಃಶಾಂತಿಯ ಕೊರತೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಏನೋ ಒಂಥರ ತಳವಳ, ಏನೋ ಒಂಥರ ಕಿರಿಕಿರಿ, ಏನೋ ಸಮಾಧಾನ ನಿಲ್ವಲ್ಲ ಗುರು ಅನ್ನುವಂಥದ್ದು ಆಗ್ತದೆ. ಮಕರ ರಾಶಿಯವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಕುಂಭರಾಶಿಯವ್ರಿಗೆ ಏನ್ ಫಲ ಕೊಡ್ತಾನೆ ಕುಜನು? ನೋಡಿ, ಕುಂಭರಾಶಿಯವರಿಗೆ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕರೆಕ್ಟಾ? ಸಪ್ತಮಸ್ತೆ ಕುಜ ಕ್ರೂರೋ ಜಾಯ ಕಲಾಹಕಾರಕ ವ್ಯವಹಾರಿ ವ್ಯತಿಸಂಧಾನಂ ಪತಿದಾರ ಭ್ರಂಶದಾಯಕ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ದಾಂಪತ್ಯದಲ್ಲಿ ಕಿರಿಕಿರಿ ಆಗತ್ತಂತೆ, ಗಂಡ ಹೆಂಡತಿರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮದುವೆ ಮಾತುಕತೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿರ್ತದೆ. ಜೊತೆಗೆ ಸಂಬಂಧಿಗಳ ಜೊತೆ ಕಿರಿಕಿರಿ, ವ್ಯವಹಾರದಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರ್ಟ್ನರ್ಸ್ ಜೊತೆ ಭಿನ್ನಾಭಿಪ್ರಾಯ ಜಗಳ ಆಗುವಂತ ಸಾಧ್ಯತೆ ಇರ್ತದೆ. ಸಂಬಂಧಗಳು ಬಿರುಕಾಗುವಂತ ಸಾಧ್ಯ ಇರ್ತದೆ. ಅದಕ್ಕೆ ಮದುವೆ ವಿಚಾರದಲ್ಲಾಗ್ಲಿ, ಗಂಡ ಹೆಂಡತಿರ ಭಿನ್ನಾಭಿಪ್ರಾಯಗಳಾಗಿರ್ಲಿ, ಆತರ ಏನಾದ್ರು ಸಿಚುವೇಶನ್ ಬಂದ್ರೆ ಈ ಕುಂಭರಾಶಿಯವರು ಸ್ವಲ್ಪ ಸಮಾಧಾನವಾಗಿ ಇರ್ಬೇಕು. ಅದೇ ರೀತಿ ಮೀನರಾಶಿಯವ್ರಿಗೆ ಏನ್ ಫಲ ಕೊಡ್ತಾನೆ ಕುಜ ಬಂದ್ಬಿಟ್ಟು ಅಂತ ತಿಳಿಸ್ಕೊಡಿ ಗುರುಜಿ ಅದರದ್ದು. ನೋಡಿ, ಈಗ ಮೀನರಾಶಿಯವರಿಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಈ 6ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಏನ್ ಮಾಡ್ತಾನೆ? ಷಷ್ಠಸ್ಥೆ ಕುಜೇ ಶತ್ರುಕ್ಷಯೋ ರೋಗ ಪಾಪಹಾರಕ ವಿಜಯ ಕ್ರಿಯಾಸಿದ್ಧಿ ಕುಜಗೋ ಸತು ಶೋಭನಃ. ಕುಜ 6ನೇ ಮನೆಯಲ್ಲಿ ಅತ್ಯಂತ ಶುಭ ಫಲವನ್ನ ಕೊಡ್ತಾನೆ. 7.5 ನಡೀತಾ ಇದೆ, ಆದ್ರೂ ಕೂಡ ಕುಜ 6ನೇ ಮನೆಯಲ್ಲಿ ಇರೋದ್ರಿಂದ ಶುಭ ಫಲವನ್ನೇ ಕೊಡ್ತಾನೆ. ಏನು? ಶತ್ರುಗಳ ನಾಶವನ್ನ ಮಾಡ್ತಾನೆ. ಅದ್ರ ಜೊತೆಗೆ ಆರೋಗ್ಯದ ಸುಧಾರಣೆಯನ್ನ ಮಾಡ್ತಾನೆ. ಕಠಿಣ ಪರಿಶ್ರಮಗಳಲ್ಲೂ ಅಥವಾ ಕಠಿಣ ಸಿಚುವೇಶನ್ ಅಲ್ಲಿ ಕೂಡ ಅದರಿಂದ ಆಚೆಗೆ ಬರೋದು ಹೇಗೆ ಅನ್ನುವಂಥ ದಾರಿಯನ್ನ ತೋರಿಸ್ತಾನೆ. ವೃತ್ತಿಯಲ್ಲಿ ಒಂದಷ್ಟು ಪ್ರಮೋಷನ್ ಸಿಗುವಂಥದ್ದು, ಕೆಲಸ ಹುಡುಕ್ತಾ ಇರುವಂತವ್ರಿಗೆ ಕೆಲಸ ಸಿಗುವಂಥದ್ದು, ಈ ರೀತಿಯ ಅತ್ಯಂತ ಶುಭ ಫಲಗಳು ಅನುಕೂಲ ಆಗುತ್ತೆ. ಜೊತೆಗೆ ದೀರ್ಘ ರೋಗಗಳು ಅಂದ್ರೆ ಅನೇಕ ದಿನಗಳಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಅದು ಕಾಲಕ್ರಮೇಣ ಕಮ್ಮಿ ಆಗುವಂತ ಸಾಧ್ಯತೆ ಈ ಕುಜ ಮಾಡುವಂತದ್ದು ಆಗ್ತದೆ. ಇದು ಒಟ್ಟಾರೆಯಾಗಿ 12 ರಾಶಿಯವರ ಫಲಾಫಲಗಳು. ಅದೇ ರೀತಿ ಈಗ 12 ರಾಶಿಗಳದ್ದು ನೀವು ಪರಿಹಾರ ಭಾಗವನ್ನು ಹೇಳ್ಕೊಡ್ತೀನಿ ಗುರುಜಿಗೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಈ ತರ ರಾಶಿಯವರು ಏನೇನು ಪರಿಹಾರಗಳನ್ನು ಮಾಡ್ಕೋಬಹುದು ಕುಜನಿಂದ? ಮೊದಲನೇದಾಗಿ ಈ ರಕ್ತ ಸಂಬಂಧಿಕರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕು. ಹೌದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕುಜ ಅಂದ್ರೆ ಏನು? ಕೋಪ. ಹೌದು. ಕೋಪವನ್ನ ಕಮ್ಮಿ ಮಾಡ್ಕೋಬೇಕು. 3ನೇದು ಶಾರ್ಟ್ ಡಿಸಿಷನ್ ತಗೋಬಾರ್ದು. 4ನೇದು ಬಂದು ಈ ತೊಗರಿ ಮತ್ತು ಚನ್ನಂಗಿ ಬೇಳೆ ಅಂತ ಬರುತ್ತಲ್ಲ, ರೆಡ್ ಕಲರ್, ಅದ್ರ ಜೊತೆ ಬೆಲ್ಲ. ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದಾನ ಮಾಡುವಂಥದ್ದು ಅಥವಾ ಹಸು ಕೊಡುವಂಥದ್ದು ನೆನೆಸಿ. ಅದರ ಜೊತೆಗೆ ಈ ಕುಜನ ಮೂಲ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಈ ಮಂತ್ರವನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದು 7 ಅಥವಾ 108 ಬಾರಿ ಜಪ ಮಾಡುವಂಥದ್ದು. ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸೋದು ಅಥವಾ ಹಾಲಭಿಷೇಕ ಮಾಡಿಸುವಂಥದ್ದು. ಇದಿಷ್ಟನ್ನು ಮಾಡ್ಕೊಂತ ಬಂದ್ರೆ, ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನ ಪಠನೆ ಮಾಡುವಂಥದ್ದು. ಮತ್ತು ಮನೆಯಲ್ಲಿ ಎಕ್ಸ್ಪೆಷಲಿ ದಕ್ಷಿಣ ದಿಕ್ಕು ಮತ್ತು ಆಗ್ನೇಯ ದಿಕ್ಕು, ಮನೆಯ ಅಡಿಗೆ ಮನೆಯಲ್ಲಿ ಕುಜನ ವಾಸ. ಅಡಿಗೆ ಮನೆಯನ್ನ ಶುದ್ಧವಾಗಿಟ್ಕೊಳ್ಳುವಂಥದ್ದು. ನೀವು ಮಾಡಿರುವಂತ ಅಡಿಗೆಯ ಒಂದು ಭಾಗವನ್ನ ಯಾರಾದರೂ ಹಸಿದವರಿಗೆ ಕೊಡುವಂಥದ್ದು, ಅಥವಾ ಯಾರು ಗುರು ಹಿರಿಯರುಗಳನ್ನ ಕರೆದು ಅವ್ರಿಗೆ ಊಟವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಬಂದ್ರೆ ಈ ಕುಜನ ದುಷ್ಪರಿಣಾಮಗಳೇನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವ್ರಿಗೆ ಅನುಕೂಲ ಆಗುತ್ತೆ. ರಿಯಲ್ ಎಸ್ಟೇಟ್ ಸ್ವಲ್ಪ ಅಭಿವೃದ್ಧಿಯನ್ನ ಕಾಣುತ್ತೆ ಅನ್ನುವಂಥದ್ದನ್ನ ನಾವು ಕಾಣಬಹುದು. ಗುರುಜಿ, ಇಷ್ಟೊತ್ತು ಗಂಟ ನಮ್ಗೆ 12 ರಾಶಿಗಳ ಕುಜನ ಗೋಚಾರ ಫಲಗಳನ್ನು ತಿಳಿಸ್ಕೊಟ್ಟೆ ಗುರುಜಿ. ಅದರಿಂದ ತುಂಬಾ ಅನುಕೂಲ ಆಯ್ತು. ಯಾರ್ಯಾರು ಏನೇನು ಎಚ್ಚೆತ್ಕೋಬೇಕು, ಅದರಿಂದ ಪರಿಹಾರಗಳು ಏನಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಗುರುಜಿ. ಕುಜನ ಬದಲಾವಣೆಗಳನ್ನು ಅದಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಭರತ್. ನೋಡಿ, ಇವತ್ತು ನಾವು ಕುಜನ ಗೋಚಾರ ಫಲ, ಕುಜ ಗೋಚಾರದಲ್ಲಿ ಬದಲಾವಣೆ ಆಗೋದ್ರಿಂದ
ಯಾವೆಲ್ಲ ರಾಶಿಯವರಿಗೆ ಶುಭ ಮತ್ತು ಅವರು ಯಾವ ವಿಚಾರದಲ್ಲಿ ಎಚ್ಚರಿಕೆ ತಗೋಬೇಕು ಮತ್ತು ಏನು ಪರಿಹಾರ ಮಾರ್ಗಗಳನ್ನ ಮಾಡಬೇಕು ಅನ್ನುವಂಥ ಶಾಸ್ತ್ರಸಮ್ಮತದ ವಿಚಾರಗಳನ್ನ ತಿಳಿಸ್ಕೊಟ್ಟಿದೀವಿ. ನಿಮ್ಗೂ ಕೂಡ ನೇರವಾಗಿ ಭೇಟಿ ಮಾಡಬೇಕು, ಜಾತಕ ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂದ್ರೆ ಖಂಡಿತವಾಗಿಯೂ ಬನ್ನಿ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ ನಮಗೆ ಬಹಳ ಅಮೂಲ್ಯವಾಗಿರುವಂಥದ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ